Hi everyone. In this video, let's learn about introduction to four variable K-map. Okay. ಅದರಲ್ಲಿ ಮೀನ್ ಟರ್ಮ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ನಾನು ಆ್ಯಕ್ಚುಲಿ ಈಗ ಆಲ್ರೆಡಿ ಟೂ ವೇರಿಯಬಲ್ಲು ಆಯಿತಾ, ಫೋರ್ ವೇರಿಯಬಲ್ಸ್ ಕೆ ಮ್ಯಾಪು, ತ್ರೀ ವೇರಿಯಬಲ್ ಕೆ ಮ್ಯಾಪ್ಸು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಂಟ್ರೊಡಕ್ಷನ್ನು ಕೊಟ್ಟಿದ್ದೀನಿ, ಮತ್ತು ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತೀನಿ ಇವಾಗ. ಈಗ ಇನ್ ಫೋರ್ ವೇರಿಯಬಲ್ ಕೆ ಮ್ಯಾಪಲ್ಲಿ ನಾವು ಏನು ಯೂಸ್ ಮಾಡ್ತೀವಿ? ವಿ ಯೂಸ್ ABCD ಫೋರ್ ವೇರಿಯಬಲ್ಸ್ ಯೂಸ್ ಮಾಡ್ತೀವಿ. ಫೋರ್ ವೇರಿಯಬಲ್ಸ್ ಇರೋದ್ರಿಂದ ನಮಗೆ 2⁴ ಅಂದರೆ 16 ಸೆಲ್ಸ್ ಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಇವಾಗ ಇದು ಮೀನ್ ಟರ್ಮ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿರೋದು. ಓಕೆನಾ? ಇಲ್ಲಿ ನಮಗೆ 16 ಸೆಲ್ಸು ಇರುತ್ತೆ. ಇಟ್ ಕಂಟೈನ್ಸ್ ಕೆ ಮ್ಯಾಪ್ ಕಂಟೈನ್ಸ್ 16 ಸೆಲ್ಸ್. ಓಕೆ. ನೆಕ್ಸ್ಟು ಈಗ ಸ್ಟ್ಯಾಂಡರ್ಡ್ ಫೋರ್ ವೇರಿಯಬಲ್ ಕೆ ಮ್ಯಾಪ್ ಅಂದರೆ, ಈಗ ಇದನ್ನು ನಾನು ರೆಪ್ರೆಸೆಂಟ್ ಮಾಡ್ತೀನಿ ಕೆ ಮ್ಯಾಪಲ್ಲಿ. ಇಲ್ಲಿ ನಮಗೆ ನೋಡಿ AB, ಇಲ್ಲಿ CD ತಗೋತೀನಿ, ಆಯಿತಾ? ಇಲ್ಲಿ ನಿಮ್ಗೆ ಗೊತ್ತು, ಈಗ 0 0 0 1 1 0 1 1 ತಗೋಬೇಕು. ಇಲ್ಲೂ ಕೂಡ 0 0 0 1 1 1 1 0. ನಿಮ್ಮ ಮತ್ತೆ ಇಲ್ಲಿ ಕೂಡ ಇಲ್ಲಿ ನೀವು ಹಾಕೋ ನೋಡಿ, M0 M1 M2 M3 M4 M5 M6 M7. ಓಕೆ, M7. ನೆಕ್ಸ್ಟು M8 M9, ಇದು M11 ಬರುತ್ತೆ, ಇಲ್ಲಿ M10, ಆಯಿತಾ? ನೆಕ್ಸ್ಟ್ ಇಲ್ಲಿ M11 ಆಯಿತು, M12 M13 M14 M15. ಓಕೆ. ನೆಕ್ಸ್ಟು ಈಗ ಇದನ್ನು ನಾನು ಇದರಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ ನಂಬರ್ಸಲ್ಲಿ. ಇದೇ ಥರ ಆಯಿತು. ಇದನ್ನು M1 M2 M3 M4 ಅಂತ ತಗೊಂಡೆ. ಅದು ಇದು ನೀವು ಈ ಥರನೂ ಬರ್ಕೋಬೋದು ಆ್ಯಕ್ಚುಲಿ. ಅದಕ್ಕೆ ನಿಮ್ಗೆ ಅರ್ಥ ಮಾಡ್ಸೋಕ್ಕೆ ನಾನು ಮಾಡ್ತಿರೋದು ಅಷ್ಟೇ. ಕೆಲವೊಂದು ಪುಸ್ತಕಗಳಲ್ಲಿ ನೀವು ಈ ಥರನೂ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ಲು ಇಲ್ಲಿ ABCD ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಈಗ C ಬಾರು D ಬಾರು, ಆಯಿತಾ? C ಬಾರು D, CD C D ಬಾರು, ಮತ್ತು ಇಲ್ಲೂ ಕೂಡ A ಬಾರು B ಬಾರು. ಅದನ್ನು ನಾನು ವೇರಿಯಬಲ್ ಫಾರ್ಮೆಟಲ್ಲಿ ಬರಿತಾ ಇದ್ದೀನಿ. ಎಷ್ಟು A ಬಾರ್ B, ಆಯಿತಾ? AB A B ಬಾರ್ ಅಂತ. ಓಕೆನಾ? ನೆಕ್ಸ್ಟ್ ಇಲ್ಲಿ ಹಾಕೋದಾದರೆ ನೋಡಿ, 0 1 2 3 4 5 6 7 8 9 10 11 12 13 14 15. ಓಕೆ, ಇದು ಗೊತ್ತಾಯ್ತಲ್ಲ? ಈಗ ರೆಪ್ರೆಸೆಂಟೇಷನ್ ಹೆಂಗೆ ಮಾಡೋದು ಅಂತ ಗೊತ್ತಾಯ್ತು ಇವಾಗ ನಿಮಗೆ ಫೋರ್ ವೇರಿಯಬಲ್ ಕೆ ಮ್ಯಾಪಲ್ಲಿ. ನೆಕ್ಸ್ಟು ಈಗ ನಾನು ಓಕೆನಾ, ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, 0 0 0 1 1 1 ಅಂದರೆ 1 1 1 0 ಅಂತಂದರೆ ಇದು ದಿಸ್ ಇಸ್ ಕಾಲ್ಡ್ ಗ್ರೇ ಕೋಡ್ ಕೋಡಿಂಗ್ ಅಂತ ಕರಿತೀವಿ. ಬೂಲಿಯನ್ ಎಕ್ಸ್ಪ್ರೆಷನ್ನ ಸಿಂಪ್ಲಿಫೈ ಮಾಡೋದಕ್ಕೆ ಇದನ್ನು ಈ ಥರ ಕೋಡ್ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಓನ್ಲಿ 1 ಬಿಟ್ ಚೇಂಜಸ್ ಬಿಟ್ವೀನ್ ಅಡ್ಜಸೆಂಟ್ ಸೆಲ್ಸ್. ಓಕೆ, ಓನ್ಲಿ 1 ಬಿಟ್ ಬಿಟ್ವೀನ್ ಅಡ್ಜಸೆಂಟ್ ಸೆಲ್ಸ್ ಅಂತ. ಓಕೆನಾ? ಸೊ ಅದಕ್ಕೋಸ್ಕರ ನೆಕ್ಸ್ಟು ಇದರಲ್ಲಿ ಇದು ಬರೆಯೋಣ. ನಿಮಗೆ ಗೊತ್ತು ಪರ್ಪಸ್. ಈಗ ಏನಕ್ಕೆ ನಾವು ಕೆ ಮ್ಯಾಪ್ ಯೂಸ್ ಮಾಡ್ತೀವಿ? ಪರ್ಪಸ್ ಆಫ್ ಕೆ ಮ್ಯಾಪ್ ಏನು? ಪರ್ಪಸ್ ಆಫ್ ಕೆ ಮ್ಯಾಪ್ ಅಂತಂದರೆ ಒಂದು ಏನಂತಂದರೆ, ಒಂದು ಟು ರೆಡ್ಯೂಸ್ ಬೂಲಿಯನ್ ಎಕ್ಸ್ಪ್ರೆಷನ್ಸ್, ಮಿನಿಮೈಸ್ ಲಾಜಿಕ್ ಗೇಟ್ಸ್, MINIMIZE, ಮಿನಿಮೈಸ್ ಲಾಜಿಕ್ ಗೇಟ್ಸ್. ನೆಕ್ಸ್ಟು ಡಿಸೈನ್ ಸಿಂಪ್ಲರ್ ಸರ್ಕ್ಯೂಟ್ಸ್. ನೆಕ್ಸ್ಟು ಸೇವ್ ಹಾರ್ಡ್ವೇರ್ ಕಾಸ್ಟ್. ಓಕೆನಾ? ನೆಕ್ಸ್ಟ್ ಇವಾಗ ನಾನು ಅದನ್ನು ರೂಲ್ಸ್ಗಳನ್ನ ಹೇಳ್ಕೊಟ್ಬಿಡ್ತೀನಿ. ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಇದು. ಯಾಕೆಂತಂದರೆ ಇದನ್ನು ನಾವು ಮಾಡುವಾಗ ಮತ್ತೆ ರೀಕಾಲ್ ಮಾಡ್ಕೋಬೇಕು. ನೋಡಿ, ಗೋಲ್ಡನ್ ರೂಲ್ಸ್ಗಳು ತಿಳ್ಕೊಳ್ಳಿ ಇವಾಗ. ಈಗ ಫೋರ್ ವೇರಿಯಬಲ್ ಕೆ ಮ್ಯಾಪ್ ಪ್ರಾಬ್ಲಮ್ ಸಾಲ್ವಕ್ಕೆ ಮುಂಚೆ ಗೋಲ್ಡನ್ ರೂಲ್ಸ್ನ ತಿಳ್ಕೊಳ್ಳಿ. ಇದರಲ್ಲಿ ಒಂದು, ಇದನ್ನು ನಾರು ಮಾರ್ಕ್ ಹಾಕ್ತೀನಿ. ಗ್ರೂಪ್ ಓನ್ಲಿ ಇನ್ ಪವರ್ಸ್ ಆಫ್ 2 ಅಂದರೆ 1 2 4 8 16. ಯಾವಾಗಲೂ ನಾನು ಹೇಳಿದ್ದೀನಿ, ಮೇಕ್
ಬಿಗ್ಗೆಸ್ಟ್ ಪಾಸಿಬಲ್ ಗ್ರೂಪ್ ಅಂತ ಆಯಿತಾ. ಈ ಥರ ನಾವು ಫಸ್ಟು ನೋಡಬೇಕು 16 ಆಗುತ್ತಾ ಅಥವಾ ಆಕ್ಟೇಟ್ ಆಗುತ್ತಾ ಅಥವಾ 4 ಆಗುತ್ತಾ, ಪೇರ್ ಆಗುತ್ತಾ, ಸಿಂಗಲ್ ಆಗುತ್ತಾ ನೋಡಬೇಕು. ಇವೆಲ್ಲ ರೂಲ್ಸ್ಗಳು ತಿಳ್ಕೊಳ್ಳಿ ಫಸ್ಟು. ನೆಕ್ಸ್ಟು ಮೇಕ್ ಬಿಗ್ಗೆಸ್ಟ್ ಪಾಸಿಬಲ್ ಗ್ರೂಪ್ಸ್. ಮೇಕ್ ಬಿಗ್ಗೆಸ್ಟ್ ಪಾಸಿಬಲ್ ಗ್ರೂಪ್ಸ್ ಆಯಿತಾ. ನೆಕ್ಸ್ಟ್ ರೂಲು ಕೆ ಮ್ಯಾಪ್ ಎಡ್ಜಸ್ ಆರ್ ಕನೆಕ್ಟೆಡ್. ಎಡ್ಜಸ್ ಆರ್ ಕನೆಕ್ಟೆಡ್ ಆಯಿತಾ. ಅಂದರೆ ಈಗ ಇದನ್ನು ತಗೋತೀನಿ ನಾನು ಇವಾಗ ಆಯಿತಾ. ಇಲ್ಲಿ ಎಡ್ಜಸ್ ಇರುತ್ತಲ್ಲ ಈ ಥರ, ಇದು ಎ ಬಿ ಸಿ ಡಿ ಅಂತ ಈ ಥರ ನಾವು ಎಡ್ಜಸ್ನ ಕನೆಕ್ಟ್ ಮಾಡ್ಕೋಬೋದು. ಈ ಥರ ಎಡ್ಜಸ್ನ ಕನೆಕ್ಟ್ ಮಾಡ್ಕೋಬೋದು ಆಯಿತಾ. ಇಲ್ಲಿ ಮೇಕ್ ಬಿಗ್ಗೆಸ್ಟ್ ಪಾಸಿಬಲ್ ಗ್ರೂಪ್ಸ್ ಅಂತಂದರೆ ಇಲ್ಲಿ ಫಸ್ಟ್ ಎಲ್ಲ 16 ಆದರೆ ನೋಡಿ ಗ್ರೂಪ್ ಆದರೆ ನೋಡಿ, ಇಲ್ಲ ಅಂತಂದರೆ ನೆಕ್ಸ್ಟು ಆಕ್ಟೇಟಿವ್ ಬನ್ನಿ, ನೆಕ್ಸ್ಟು ಕ್ವಾಡಿಗೆ ಬನ್ನಿ, ನೆಕ್ಸ್ಟ್ ಇಲ್ಲ ಪೇರಿಗೆ ಬನ್ನಿ. ಇದಕ್ಕೆ ನೆಕ್ಸ್ಟ್ ಬಂದು ಓವರ್ಲ್ಯಾಪಿಂಗ್ ಅಲೋಡ್ ಆಯಿತಾ. ಓವರ್ಲ್ಯಾಪಿಂಗ್ ಅಲೋಡ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ 1 1 ಅಂತ ಇರುತ್ತೆ ಅಂದ್ಕೊಳ್ಳಿ. 1 1 ಅಂತ ಇರುತ್ತೆ, ಅವಾಗ ಇಲ್ಲೊಂದು ನೋಡಿ ಹಿಂಗೆ ನೋಡಿ, ಇದು ಓವರ್ಲ್ಯಾಪಿಂಗ್ ಅಲೋಡು ಆಯಿತಾ. ನೆಕ್ಸ್ಟು ಕವರ್ ಆಲ್ ಒನ್ಸ್ ಅಟ್ಲೀಸ್ಟ್ ಒನ್ಸ್. ಅಂದರೆ ಯಾವಾಗಲೂ ಒನ್ಸ್ನ ಕವರ್ ಮಾಡೋದಕ್ಕೆ ನೋಡಬೇಕು ಆಯಿತಾ. ಅದು ಇದಕ್ಕೆ ಗ್ರೂಪ್ ಆಗ್ತದಂತ ನೋಡಿ. ನೆಕ್ಸ್ಟು ಡೋಂಟ್ ಕೇರ್ ಟರ್ಮ್ಸ್, ಇದು ಡಿನಪ್ಪ, ಇದು ಕರೆಕ್ಟಾಗಿ ಡೋಂಟ್ ಕೇರ್ ಟರ್ಮ್ಸ್ ಎಕ್ಸ್, ಇದು ರೆಪ್ರೆಸೆಂಟ್ ಡೋಂಟ್ ಕೇರ್ ಟರ್ಮ್ಸ್ನ ಎಕ್ಸಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಕ್ಯಾನ್ ಬಿ ಯೂಸ್ಡ್ ಇಫ್ ಎಲ್ಫುಲ್. ಡೋಂಟ್ ಕೇರು ನೇಮೇ ಹೇಳುತ್ತೆ ಡೋಂಟ್ ಕೇರು. ಅದು ಏನಾದ್ರು ಎಲ್ಪ್ ಆದರೆ ಯೂಸ್ ಮಾಡ್ಕೊ, ಎಲ್ಪ್ ಆಗಿಲ್ಲ ಅಂದರೆ ಬಿಟ್ಟಾಕು ಅಷ್ಟೇ. ಗ್ರೂಪಿಂಗ್ ಮಾಡೋಕ್ಕಾದ್ರೆ ಎಲ್ಪ್ ಆದರೆ ಗ್ರೂಪ್ ಮಾಡ್ಕೊ, ಇಲ್ಲ ಅಂತಂದರೆ ಬಿಟ್ಟಾಕು. ಡೋಂಟ್ ಕೇರ್ ಅಂತಲೇ ನೇಮ್ ಇಟ್ಬಿಟ್ಟಿದ್ದಾರೆ ಅದಕ್ಕೆ. ನೆಕ್ಸ್ಟು ಆಯಿತಾ. ನೆಕ್ಸ್ಟ್ ಇವಾಗ ನಾನು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಆಯಿತಾ. ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ, ಈಸಿಯಾಗಿ ಹೇಳ್ಕೊಡ್ತೀನಿ ಆಯಿತಾ. ನೀವೇನು ಕಷ್ಟಪಡೋ ಅವಶ್ಯಕತೆನಿಲ್ಲ. ಈಗ ರೂಲ್ಸ್ಗಳೆಲ್ಲ ತಿಳ್ಕೊಂಡ್ರೆ ನೋಡಿ, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಎಕ್ಸಾಂಪಲ್ ಪ್ರಾಬ್ಲಮ್ನೇ ಸಾಲ್ವ್ ಮಾಡೋಣ ಆಯಿತಾ. ಈಗ ಒಂದು y is equal to a b c d bar ಪ್ಲಸ್ a b bar c d bar ಈ ಥರ ಕೊಡ್ತಾರೆ ಯೂಸಿಂಗ್ ಕೆ ಮ್ಯಾಪ್ ಮೆಥಡ್ ಅಂತ ಆಯಿತಾ. ಈ ಥರ ಕೊಡ್ತಾರೆ. ಸಿಂಪ್ಲಿಫೈ ದ ಈಕ್ವೇಷನ್ ಅಂತ ಕೊಡ್ತಾರೆ. ಈಗ 4 ವೇರಿಯೇಬಲ್ ಬೇಕು. 4 ವೇರಿಯೇಬಲ್ ಅಂದರೆ ನಮಗೆ 16 ಸೆಲ್ಸ್ ಬೇಕು. ಇದು ಸರಿಯಪ್ಪ, ಇದು ಸರಿಯಾಗಿ ಬರ್ಕೋತೀನಿ. ಇದು ಎ ಬಿ ಸಿ ಡಿ ಆಯಿತಾ. ಇಲ್ಲಿ ನೋಡಿ ನಿಮ್ಗೆ ಗೊತ್ತು, ಈ ಥರ ಬರ್ಕೊಳ್ಳಿ. ಎ ಬಾರ್ ಬಿ ಬಾರ್ 0 0 0 1 ಅಲ್ವಾ. ನೆಕ್ಸ್ಟ್ ಇದು ಎ ಬಾರ್ ಬಿ ಎ ಬಿ ಬಾರ್ ಇಲ್ಲಿ ಬರ್ಕೊಳ್ಳಿ. ಸಿ ಬಾರ್ ಡಿ ಬಾರ್ ಸಿ ಬಾರ್ ಡಿ ಸಿ ಡಿ ಬಾರ್. ಓಕೆನಾ. ನೆಕ್ಸ್ಟ್ ಇವಾಗ ಎ ಬಿ ಸಿ ಡಿ ಬಾರ್, ಎ ಬಿ ಎಲ್ಲೈತೆ ಇಲ್ಲೈತೆ, ಸಿ ಡಿ ಬಾರ್ ಎಲ್ಲೈತೆ, ಸಿ ಡಿ ಬಾರ್ ಇಲ್ಲೈತೆ, ಇಲ್ಲ ಹಾಕಿ 1. ನೆಕ್ಸ್ಟು ಎ ಬಿ ಬಾರ್ ಇಲ್ಲಿದೆ, ಸಿ ಡಿ ಬಾರ್ ಎಲ್ಲ ಇದೆ, ಇಲ್ಲ ಹಾಕಿ. ಇನ್ನು ಮಿಗ್ತವಕ್ಕೆಲ್ಲ 0 ಹಾಕಿ, ಇನ್ನು ಮಿಗ್ತವಕ್ಕೆಲ್ಲ 0 ಹಾಕ್ಬಿಡಿ. ಸಿಂಪಲ್ ಎಕ್ಸಾಂಪಲು, ಬಟ್ ಇನ್ನು ಸಿಂಪಲಿಂದ ಕಾಂಪ್ಲಿಕೇಟೆಡ್ ಹೋಗ್ಬೇಕು. ಈಗ ಏನು ಮಾಡ್ಬೋದು, ಈಗ ಇದನ್ನು ಪೇರ್ ಮಾಡ್ಬೋದು ಅಲ್ವಾ, ಇದನ್ನು ಪೇರ್ ಮಾಡ್ಬೋದು. ಈಗ ನೋಡಿ ಇಲ್ಲಿ ಬಿ ಬಾರ್ ಇದೆ, ಇವೆರಡು ಕ್ಯಾನ್ಸಲ್ ಆಗ್ತದೆ. ನಮ್ಗೆ ಇಲ್ಲಿ ಎಷ್ಟು ಬರ್ತದೆ, ಎ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಸಿ ಡಿ ಬಾರ್ ಇದೆ, ಇದರಲ್ಲಿ ಏನು ಇದು ಮಾಡೋಕ್ಕಾಗಲ್ಲ, ಸಿ ಡಿ ಬಾರ್. ಈಗ ನಮಗೆ ಫೈನಲ್ ಎಕ್ಸ್ಪ್ರೆಷನ್ನು y is equal to a c t ಬಾರ್. ಇದು ಸಿಂಪಲ್ ಎಕ್ಸಾಂಪಲ್ ಆಯಿತಾ. ಅರ್ಥ ಆಯ್ತಲ್ಲ. ಇವಾಗ ಇಲ್ಲಿ ಬಿ ಬಾರ್ ಇದು ಕ್ಯಾನ್ಸಲ್ ಆಯಿತು, ಎ ಉಳ್ಕೊತ ನಮಗೆ, ಎ ಕಾಮನ್ ತಗೊಂಡೆ, ಬಿ ಬಾರ್ ಅದು 1 ಆಯಿತು ಆಯಿತಾ. ನೆಕ್ಸ್ಟ್ ಇವಾಗ ಇಲ್ಲಿ ಇದು ಸಿ ಡಿ ಬಾರ್ ಬರದೆ ಸಿಂಪ್ಲಿಫೈ ಆಯಿತು, ಗೊತ್ತಾಯ್ತಾ. ಆಮೇಲೆ ಇನ್ನೊಂದು ನಾನು ನಿಮಗೆ ಲಾಜಿಕ್ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ನೋಡಿ M0 M1 M2 M3 ಆಯಿತಾ. ಇದು ಎಷ್ಟು ಸೆಲ್ಲಿಗೆ ಬರುತ್ತೆ ಇದು, ಇಲ್ಲಿ ನೋಡಿದೆ ಎಷ್ಟು, M0 M1 M2 M3 M4 M5 M6 M7 M8 9 10 11. ಇದು 10 ಅಲ್ವಾ, 10 ಅಲ್ವಾ. ನೆಕ್ಸ್ಟ್ 10 ಆಯಿತು, 11 12 13 14 15, ಇದು 14.
ಈಗ ನೋಡಿ, ಈಗ ನಾನು 10ನ ರೆಪ್ರೆಸೆಂಟ್ ಮಾಡ್ತೀನಿ ಯಾವುದ್ರಲ್ಲಿ, ಎ ಬಿ ಸಿ ಡಿ ಆಯಿತಾ. ಎ ಬಿ ಸಿ ಡಿ 10 ಅಂದರೆ 8421 ಕೋಡು, 8421 ಕೋಡು 1010 ಆಯಿತಾ. ನೆಕ್ಸ್ಟು 14 ರೆಪ್ರೆಸೆಂಟ್ ಮಾಡ್ತೀನಿ. 14 ರೆಪ್ರೆಸೆಂಟ್ ಮಾಡ್ತೀನಿ ಅಂದರೆ 8 4 12 1 1 ಇದೊಂದು 14 ಆಗುತ್ತೆ 0 ಆಯಿತಾ. ಇಲ್ಲಿ ನೋಡಿ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಎ ಕಾಮನ್ ಇದೆ ಆಯಿತಾ. ಇಲ್ಲಿ ನೋಡಿ, ಇದು ಎ ಕಾಮನ್ ಇದೆ ಅಲ್ವಾ, ಇದಕ್ಕೆ ಎ ಕಾಮನ್ ಅಂದರೆ ವೇರಿಯೇಬಲ್ಸ್ ಚೇಂಜ್ ಆಗ್ತಿಲ್ಲ. 1 ಎ ಬರ್ಕೊಂಡೆ. ನೆಕ್ಸ್ಟು ಬಿ ಚೇಂಜಸ್ ಆಗ್ತಿದೆ, 0ಇಂದ 1ಗೆ ಬಿಟ್ಟು ಹಾಕ್ಬಿಡಿ. ಸಿ ಇದೆ, ಸಿ ಬರ್ಕೊಳ್ಳಿ. ಇಲ್ಲಿ ಡಿ 0 ಇದೆ ಆಯಿತಾ. ಸೇಮ್ ವೇರಿಯೇಬಲ್ ಇದೆ, ಏನು ಚೇಂಜಸ್ ಆಗ್ತಿಲ್ಲ. ಅವಾಗ ನೆಗ್ಲೆಕ್ಟ್ ಮಾಡಬೇಕು, ಏನು ಇಲ್ಲಿ 0ನೇ ಇದೆ, ಅದಕ್ಕೆ ಏನು ಮಾಡ್ತೀನಿ ಡಿ ಬಾರ್ ಬರ್ಕೊಳ್ಳಿ. ಇದು ನೋಡಿ, ಇದು ಸಿಂಪಲ್ ಆಗಿ ಎಷ್ಟು ಮಾಡಿದ್ರೆ ಈ ಥರ. ಬಟ್ ಇಲ್ಲೇ ನೀವು ಸಾಲ್ವ್ ಮಾಡ್ಕೋಬೇಕು, ಗೊತ್ತಾದರೆ ಇಲ್ಲೇ ಸಾಲ್ವ್ ಆಗಿಬಿಡುತ್ತೆ ನಿಮಗೆ. ಆದರೆ ಇದನ್ನು ನಿಮಗೆ ನೀವು ಏನಾದ್ರು ಗೊತ್ತಾಗಿಲ್ಲ ಅಂತಂದರೆ ಹಿಂಗೆ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಬಟ್ ನೀವೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರೆ ನಿಮಗೆ ಆರಾಮಾಗೆ ನೀವು ಇಲ್ಲೇ ಸಾಲ್ವ್ ಮಾಡ್ಬಿಡ್ತೀರಾ ಆಯ್ತಾ. ಏನಾದ್ರು ಕನ್ಫ್ಯೂಸ್ ಆಯಿತು ಅಂದರೆ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗುವ. y = ಎ ಬಿ ಸಿ ಬಾರ್ ಡಿ ಪ್ಲಸ್ ಎ ಬಿ ಬಾರ್ ಸಿ ಬಾರ್ ಡಿ ಬಾರ್ ಪ್ಲಸ್ ಎ ಬಾರ್ ಬಿ ಸಿ ಬಾರ್ ಡಿ ಪ್ಲಸ್ ಎ ಬಾರ್ ಬಿ ಸಿ ಡಿ ಆಯಿತಾ. ನೆಕ್ಸ್ಟು ಮತ್ತೆ ಸೇಮ್ ಬರ್ಕೊಳ್ಳುವ. ಎ ಬಿ ಸಿ ಡಿ, ಸಿ ಬಾರ್ ಡಿ ಬಾರು ಸಿ ಬಾರ್ ಡಿ ಸಿ ಡಿ, ಒಂದು ನಿಮಿಷ. ಸಿ ಡಿ ಇದು ಸಿ ಡಿ ಬಾರು. ನೆಕ್ಸ್ಟ್ ಇಲ್ಲಿ ಎ ಬಾರ್ ಬಿ ಬಾರು ಎ ಬಾರ್ ಬಿ ಆಯಿತಾ. ನೆಕ್ಸ್ಟ್ ಇಲ್ಲಿ ಎ ಬಿ, ನೆಕ್ಸ್ಟು ಎ ಬಿ ಬಾರು ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡಿ, ಈಗ ನಮಗೆ ಎ ಬಿ ಸಿ ಬಾರ್ ಡಿ ಇದೆ. ಎ ಬಿ ಸಿ ಬಾರ್ ಡಿ ಇಲ್ಲಿ ಹಾಕಿ 1. ನೆಕ್ಸ್ಟು ಎ ಬಿ ಬಾರ್ ಇಲ್ಲಿದೆ, ಸಿ ಬಾರ್ ಡಿ ಬಾರ್ ಇಲ್ಲಿದೆ, ಇಲ್ಲಿ ಹಾಕಿ. ನೆಕ್ಸ್ಟ್ ಇನ್ನೊಂದು ಎ ಬಾರ್ ಬಿ ಎಲ್ಲಪ್ಪ ಇದೆ, ಎ ಬಾರ್ ಬಿ ಇಲ್ಲಿದೆ. ಸಿ ಬಾರ್ ಡಿ ಎಲ್ಲಿದೆ, ಸಿ ಬಾರ್ ಡಿ ಇಲ್ಲಿ ಬರುತ್ತೆ. ಸಿ ಬಾರ್ ಡಿ ಇಲ್ಲಿ ಬಂತು, ಯಾಕೆ. ಎ ಬಾರ್ ಬಿ ಎಲ್ಲಿದೆ, ಎ ಬಾರ್ ಬಿ ಇಲ್ಲಿ ಎ ಬಾರ್ ಬಿ. ನೆಕ್ಸ್ಟ್ ಸಿ ಡಿ ಎಲ್ಲೈತೆ, ಇಲ್ಲೈತೆ. ಇನ್ನು ಮಿಕ್ತವಾಗೆಲ್ಲ 0 ಹಾಕಿ. ಈಗ ಏನು ಮಾಡ್ಕೋಬೋದು ನಾವು, ಇಲ್ಲಿ ಪೇರ್ ಮಾಡ್ಕೋಬೋದು, ಇದನ್ನು ಪೇರ್ ಮಾಡ್ಕೋಬೋದು. ಇಲ್ಲಿ ಬಿ ಬಾರ್ ಕ್ಯಾನ್ಸಲ್ ಆಗುತ್ತೆ, ನಮಗಿಲ್ಲಿ ಎ ಸಿಗುತ್ತೆ ಮತ್ತು ಇದ್ರದ್ದು ಸಿ ಬಾರ್ ಡಿ ಬಾರ್ ಸಿಗುತ್ತೆ. ನೆಕ್ಸ್ಟು ಪ್ಲಸ್ಸು. ನೆಕ್ಸ್ಟ್ ಇಲ್ಲಿ ಏನು ಸಿಗುತ್ತೆ, ಇಲ್ಲಿ ಸಿ ಬಾರ್ ಕ್ಯಾನ್ಸಲ್ ಆಗುತ್ತೆ, ಡಿ ಸಿಗುತ್ತೆ ನಮಗೆ, ಡಿ ಸಿಗುತ್ತಲ್ವಾ. ಅದಕ್ಕೂ ಮುಂಚೆ ಇದರಲ್ಲಿ ಏನೈತೆ, ಇಲ್ಲಿ ಎ ಬಾರ್ ಸಿಗುತ್ತೆ, ಎ ಬಾರು ಬಿ, ಇಲ್ಲಿ ಡಿ ಸಿಗುತ್ತೆ ಆಯಿತಾ. ಇದು ಫೈನಲ್ ಆನ್ಸರು. y = ಎ ಸಿ ಬಾರ್ ಡಿ ಬಾರ್ ಪ್ಲಸ್ ಎ ಬಾರ್ ಬಿ ಡಿ. ಇದು ನಿಮ್ಮದು ಎರಡನೇ ಪ್ರಾಬ್ಲಮ್. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡುವ. ಒಂದು ನಿಮಿಷ, ಇನ್ನೊಂದು ಪ್ರಾಬ್ಲಮ್ ತಗೋತಾ ಇದ್ದೀನಿ. ಎಲ್ಲ ರೀತಿಯ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. y = ಎ ಬಿ ಸಿ ಬಾರ್ ಡಿ ಬಾರ್ ಪ್ಲಸ್ ಎ ಬಿ ಸಿ ಬಾರ್ ಡಿ ಪ್ಲಸ್ ಎ ಬಿ ಸಿ ಡಿ ಪ್ಲಸ್ ಎ ಬಿ ಸಿ ಡಿ ಬಾರ್. ಇದನ್ನು ಸಿಂಪ್ಲಿಫೈ ಯೂಸಿಂಗ್ KMF ಮೆಥಡ್ ಅಂತ ಕೊಡ್ತಾರೆ. ಇವಾಗ ಸೊಲ್ಯೂಷನ್ ಮಾಡಿಕೊಡುವ. ಸಿ ಬಾರ್ ಡಿ ಬಾರ್ ಸಿ ಬಾರ್ ಡಿ ಸಿ ಡಿ ಬಾರು, ಇದು ಎ ಬಿ, ಇದು ಸಿ ಡಿ. ಎ ಬಾರ್ ಬಿ ಬಾರು ಎ ಬಾರ್ ಬಿ ಎ ಬಿ ಬಾರ್ ಆಯಿತಾ. ಎ ಬಿ ಸಿ ಬಾರ್ ಡಿ 1 ಹಾಕಿ. ಎ ಬಿ ಸಿ ಬಾರ್ ಡಿ ಬಾರ್ ಡಿ ಇಲ್ಲ ಹಾಕಿ. ಎ ಬಿ ಸಿ ಡಿ ಇಲ್ಲ ಹಾಕಿ 1. ಎ ಬಿ ಸಿ ಡಿ ಬಾರ್ 1 ಹಾಕಿ. ಇನ್ನು ಮಿಕ್ತಾವೆಲ್ಲ 0 ಹಾಕಿ.
ಇಲ್ಲೇನು ಮಾಡ್ಕೋಬೋದು, ನಮಗೆ ಇಲ್ಲೊಂದು ವಾರ್ಡ್ ಮಾಡ್ಕೋಬೋದು, ಸಿಕ್ತು ಆನ್ಸರು. ಇದರ ಆನ್ಸರ್ ಏನು ಬರುತ್ತೆ ನೋಡಿ, y = AB ಆಗುತ್ತೆ. ಇಷ್ಟೇ, ಇವೆಲ್ಲ ಕ್ಯಾನ್ಸಲ್ ಆಗುತ್ತೆ, ಯಾಕೆಂದರೆ ವೇರಿಯೇಬಲ್ ಚೇಂಜಸ್ ಆಗುತ್ತೆ. ಸರ್ ಇದು ಹೆಂಗೆ ಸರ್ ಇದು ಬರೀ AB ಬರ್ತಾ ಇದೆ, ಇದೇನು ಒಂದು ಅರ್ಥ ಆಗ್ತಿಲ್ಲ, ಹೆಂಗೆ ಕ್ಯಾನ್ಸಲ್ ಆಗ್ತದೆ ಅಂತ ನಾನು ಹೇಳಿದ್ದೀನಿ. ವೇರಿಯೇಬಲ್ಸ್ ಏನಾದರೂ ಚೇಂಜ್ ಆಗ್ತಿದ್ರೆ ಎಲಿಮಿನೇಟ್ ಮಾಡಿ, ರಿಮೂವ್ ಮಾಡಿ. ವೇರಿಯೇಬಲ್ಸ್ ಸೇಮ್ ಇದ್ದರೆ ಅದರ ಏನು ಇದಿರುತ್ತೆ ವೇರಿಯೇಬಲ್ದು ಅದು ಬರೀರಿ. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. M0 M1 M2 M3 M4 M5 M6 M7 ಆಯಿತಾ. M7 M8 M9 10 11 12 13 14 15 ಆಯಿತಾ. ಇಲ್ಲಿ ಏನು 12 13 14 15 ಆಯಿತಾ. ಈಗ ABCD ಓಕೆನಾ. 8 4 2 1 ಕೋಡಲ್ಲಿ ಬರೀತೀನಿ. 12 13 ಅಂತ. 12 8 4 12 1 1 0 0 13 1 1 0 1 14 1 1 1 0 15 ನೋಡಿ. ಇಲ್ಲಿ ನೋಡಿ A 1 1 1 1 ಸೇಮ್ ಇದೆಯಾ, A ಬರ್ಕೊಳ್ಳಿ. ಇಲ್ಲಿ B 1 1 1 1 1 ಸೇಮ್ ಇದೆಯಾ, B ಬರ್ಕೊಳ್ಳಿ. ಈಗ ನೋಡಿ C ವೇರಿಯಬಲ್ ನೋಡಿ 0 0 1 1 ಚೇಂಜಸ್ ಆಗ್ತಿದೆ ತಾನೇ, 0 ಇಂದ 1 1 ಅಂತ ಆ ಥರ. ಇಲ್ಲಿ 0 1 0 ಅಂತ ಚೇಂಜ್ ಆಗ್ತಿದೆಯಲ್ವಾ, ಇದನ್ನು ಎಲಿಮಿನೇಟ್ ಮಾಡಿಬಿಡಿ, ಇದನ್ನು ಎಲಿಮಿನೇಟ್ ಮಾಡಿ. ಈಗ ನಮಗೆ A ಬಂತು. ಆದರೆ ಸಿಂಪಲ್ಲು ಈ ಥರ ಬಂದಾಗ ನೀವು ಜ್ಞಾಪಕನ ಇಟ್ಕೋಬೋದು y = AB ಅಂತ. ನಾನು ನಿಮಗೆ ಅರ್ಥ ಮಾಡಿಸೋದಕ್ಕೆ ನಾನು ನಿಮಗೆ ಈ ಥರ ಹೇಳ್ಕೊಟ್ಟಿರೋದು. ಹೆಂಗೆ ಸರ್ ಇದು AB ಬಂತು, ಇದು ಹೆಂಗೆ ಥರ ಕ್ಯಾನ್ಸಲ್ ಆಗುತ್ತೆ ಅಂತೇಳಿ, ಗೊತ್ತಾಯ್ತಾ. ಗೋಲ್ಡನ್ ರೂಲ್ ಹೇಳ್ಕೊಟ್ಟಿದ್ದೀನಲ್ಲ, ಯಾವ ಥರ ವೇರಿಯೇಬಲ್ಸು ಸೇಮ್ ಇದ್ದರೆ ಅದನ್ನು ಅದೇ ವೇರಿಯೇಬಲ್ ಬರ್ಕೊಳ್ಳಿ, ಏನಾದ್ರು ಚೇಂಜಸ್ ಆಯ್ತು ಅಂದರೆ ಎಲಿಮಿನೇಟ್ ಮಾಡಿ. ನೆಕ್ಸ್ಟು ಇನ್ನೊಂದು ಪ್ರಾಬ್ಲಮ್ಗೆ ಹೋಗುವ. ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. y = ABCD CD ಬಾರ್ ಪ್ಲಸ್ A ಬಾರ್ CD ಪ್ಲಸ್ AB ಬಾರ್ CD ಬಾರ್. ಇದನ್ನು ಸಾಲ್ವ್ ಮಾಡುವ. KMF ಬರ್ಕೊಳ್ಳಿ ಮಾಮೂಲಿ. ನೀವೆಲ್ಲ ಪ್ರತಿಯೊಂದು ಇದಕ್ಕೆ ನೀವು ಬರ್ಕೋಬೇಕಾಗುತ್ತೆ ನೀಟಾಗೆ. ನಾನು ನಿಮಗೆ ಹೇಳ್ಕೊಡೋದಕ್ಕೋಸ್ಕರ ಬರಿತೀನಿ. ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡ್ಬೋದು. ನೀವು ನಿದ್ದೆಗಣ್ಣಲ್ಲಿ ಹೇಳಿದ್ರು ಕೂಡ ಹಿಂಗಿದ್ರೆ ಸಾಲ್ವ್ ಮಾಡಿ ಕೊಟ್ಬಿಡ್ಬೇಕು, ಹಂಗಿರಬೇಕು. A ಬಾರ್ B ಬಾರ್ A ಬಾರ್ B AB ಬಾರ್ ABCD 1 ಹಾಕಿ. ನೆಕ್ಸ್ಟು ABCD ಬಾರ್ ಇಲ್ಲಿ 1 ಹಾಕಿ. ನೆಕ್ಸ್ಟು AB ಬಾರ್ C ಇಲ್ಲಿ ಹಾಕಿ. ನೆಕ್ಸ್ಟ್ ಬಂದು AB ಬಾರ್ CD ಬಾರ್ ಇಲ್ಲಿ 1 ಹಾಕಿ. ನೆಕ್ಸ್ಟು ಇದನ್ನು ನಾವು ಕ್ವಾಡ್ ಮಾಡ್ಬೋದು, ಇನ್ನು ಮಿಕ್ತಕ್ಕೆಲ್ಲ 0 ಹಾಕಿ. ಓಕೆ. ಈಗ ಇಲ್ಲಿ ಇದು ಮಾಡಿದ್ರೆ ಇಲ್ಲಿ B ಬಾರ್ ಕ್ಯಾನ್ಸಲ್ ಆಯಿತು ನಮಗೆ A ಮತ್ತು ನೆಕ್ಸ್ಟ್ ಇಲ್ಲಿ C D ಬಾರ್ ಇದೆ ಆಯಿತಾ. ಸೊ ಇಲ್ಲಿ C ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ AC. y = ಆನ್ಸರು AC ಬಂತು. ಓಕೆ. ನೆಕ್ಸ್ಟ್ ಪ್ರಾಬ್ಲಮ್, ನೆಕ್ಸ್ಟ್ ಒನ್. y = ABC ಬಾರ್ D ಬಾರ್ ಪ್ಲಸ್ ABC ಬಾರ್ D ಪ್ಲಸ್ ABCD ಪ್ಲಸ್ ABCD ಬಾರ್ ಪ್ಲಸ್ AB ಬಾರ್ C ಬಾರ್ D ಪ್ಲಸ್ AB ಬಾರ್ C ಬಾರ್ D ಪ್ಲಸ್ AB ಬಾರ್ CD ಪ್ಲಸ್ AB ಬಾರ್ CD ಬಾರ್. ಇಲ್ಲಿ ಎಕ್ಸ್ಪ್ರೆಷನ್ ಜಾಸ್ತಿ ಇದೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಕ್ಸ್ಪ್ರೆಷನ್ ಜಾಸ್ತಿ ಇದ್ರಷ್ಟು ನಮ್ಗೆ ಏನಾಗ್ಬಿಡುತ್ತೆ, ಕಮ್ಮಿನೇ ಸಿಗ್ತದೆ ಅವಾಗ ಎಕ್ಸ್ಪ್ರೆಷನ್ನು, ಸಿಂಪ್ಲಿಫಿಕೇಶನ್. C ಬಾರ್ D ಬಾರ್ CD ಬಾರ್ CD ಬಾರ್ A ಬಾರ್ B ಬಾರ್ A ಬಾರ್ B AB ಬಾರ್. ನಾವು ABCD ಬಾರ್ ಅಂದರೆ ಇಲ್ಲಿ 1 ಹಾಕಿ. ನೆಕ್ಸ್ಟ್ ABC ಬಾರ್ D ಇಲ್ಲಿ 1 ಹಾಕಿ. ABCD 1 ಹಾಕಿ. ನೆಕ್ಸ್ಟು ABCD ಬಾರ್ 1 ಹಾಕಿ. ನೆಕ್ಸ್ಟು AB ಬಾರ್ ಇದು AB ಬಾರ್ C ಬಾರ್ D 1 ಹಾಕಿ. ನೆಕ್ಸ್ಟು ABB ಬಾರ್ C ಬಾರ್ D 1 ಹಾಕಿ. ನೆಕ್ಸ್ಟು AB ಬಾರ್ CD 1 ಹಾಕಿ. ನೆಕ್ಸ್ಟು AB ಬಾರ್ CD ಬಾರ್ 1 ಹಾಕಿ. ಇನ್ನು ಮಿಕ್ತಾವೆಲ್ಲ 0. ಇದೇನಾಯ್ತು ನಮಗೆ ಇಲ್ಲಿ ಆಕ್ಟೇಟ್ ಸಿಕ್ತು. ಈ ಆಕ್ಟೇಟ್ಗೆ ಏನಾಗುತ್ತೆ, ಇಲ್ಲಿ B ಬಾರ್ ಕ್ಯಾನ್ಸಲ್ ಆಗುತ್ತೆ, ನಮಗೆ A ಸಿಗುತ್ತೆ. ನೆಕ್ಸ್ಟು ಇನ್ನು ಮಿಕ್ತಾವೆಲ್ಲ ಇಲ್ಲೂ ಕೂಡ ವೇರಿಯೇಬಲ್ ಚೇಂಜಸ್ ಆಗುತ್ತೆ ಅಂತ ಅದಕ್ಕೆ
ನಮಗೆ ಫೈನಲ್ ಆನ್ಸರು y is equal to a. y is equal to a. Next, I will show you one example. Next, overlapping groups. Overlapping. ಆಲ್ರೆಡಿ ರೂಲ್ಸಲ್ಲಿ ಹೇಳಿದ್ದೀನಿ ಓವರ್ಲ್ಯಾಪಿಂಗ್ ಅಲೋಡ್ ಅಂತ. ಓವರ್ಲ್ಯಾಪಿಂಗ್ ಗ್ರೂಪ್ಸ್ ನೋಡಿ, ಒಂದು ಎಕ್ಸಾಂಪಲ್ ತೋರಿಸ್ತಿದೆ ಇವಾಗ. ಫಾರ್ ಎಕ್ಸಾಂಪಲ್, ಇದನ್ನು ನಾವು ಆಪ್ರೇಟ್ ಮಾಡ್ಕೋಬೋದು, ಇಲ್ಲಿ ಓವರ್ಲ್ಯಾಪಿಂಗ್ ಮಾಡ್ಕೋಬೋದು. ಓಕೆನಾ? ಇದೇನಾದ್ರು ಓವರ್ಲ್ಯಾಪಿಂಗ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳಿ ತೋರಿಸ್ತೀನಿ. ಇಲ್ಲಿ ತಗೊಳ್ಳಿ, ಇದು ಒಂದು ತಗೊಳ್ಳಿ. ಇದನ್ನೊಂದು ಆಕ್ಟಿವೇಟ್ ಮಾಡ್ಕೊತೀರಾ. ಈಗ ಬರೀ ಸಿಂಗಲ್ ತಗೊಂಡ್ರೆ ಎಷ್ಟು ಎಕ್ಸ್ಪ್ರೆಷನ್ ಬರುತ್ತೆ ಅಂತ ನೋಡಿ ಹೇಳ್ತೀನಿ. ಈಗ ಇಲ್ಲಿ ನೋಡಿ, ಇದ್ರದ್ದು ಬಂದು ನಿಮಗೆ A bar B bar A0001 A B bar ಆಯಿತಾ. C bar D bar C bar D C D bar. ಓವರ್ಲ್ಯಾಪಿಂಗ್ ಮಾಡಿದ್ರೆ ಏನಾಗುತ್ತೆ, ಓವರ್ಲ್ಯಾಪಿಂಗ್ ಮಾಡಿದ್ರೆ ಏನಾಗುತ್ತೆ ಅಂತ. ಇಲ್ಲಿ ಬಿ ಬಾರ್ ಕ್ಯಾನ್ಸಲ್ ಆಯಿತು, ನಮಗೆ ಇಲ್ಲಿ ಎ ಸಿಕ್ತು ಇದಕ್ಕೆ. ನೆಕ್ಸ್ಟ್ ಇದಕ್ಕಾದರೆ ಸಿಂಗಲ್ ತಗೊಂಡ್ರೆ ನಮಗೇನು ಬರುತ್ತೆ, ಪ್ಲಸ್ಸು ಎ ಬಾರ್ ಬಿ ಸಿ ಬಾರ್ ಡಿ ಬಂದುಬಿಡುತ್ತೆ. ಆಯಿತಾ? ಇದು ಎಕ್ಸ್ಪ್ರೆಷನ್ ಜಾಸ್ತಿ ಆಯಿತು. ಬಟ್ ಇಲ್ಲಿ ಏನಾಗುತ್ತೆ, ನಾನು ಓವರ್ಲ್ಯಾಪ್ ಮಾಡಿಕೊಂಡ್ರೆ ಇದ್ರದ್ದೊಂದು ಎಕ್ಸ್ಪ್ರೆಷನ್ ಬಂದು ಎ ಆಗುತ್ತೆ. ನೆಕ್ಸ್ಟು ಪ್ಲಸ್ಸು ಇಲ್ಲಿ ಇದನ್ನೇನಾಯ್ತು, ಇವಾಗ ಇಲ್ಲಿ ಎ ಬಾರ್ ಕ್ಯಾನ್ಸಲ್ ಆಯಿತು. ಆಯಿತಾ? ಇಲ್ಲಿ ನನಗೆ ಬಿ ಉಳೀತು, ಬಿ. ನೆಕ್ಸ್ಟ್ ಇದ್ದದ್ದು ಸಿ ಬಾರ್ ಡಿ. ಗೊತ್ತಾಯ್ತಾ? ಓವರ್ಲ್ಯಾಪಿಂಗ್ ಮಾಡಿದ್ರೆ ಏನಾಗುತ್ತೆ, ಅದು ಓವರ್ಲ್ಯಾಪಿಂಗು ಅಲೌಡು. ಅದಕ್ಕೋಸ್ಕರ ಇಲ್ಲಿ ಬೂಲಿಯನ್ ಎಕ್ಸ್ಪ್ರೆಷನ್ ನೋಡಿ, ಇಲ್ಲಿ ಒಂದು ವೇರಿಯಬಲ್ ಕಡಿಮೆ ಆಗಲಿಲ್ವಾ, ಇದಕ್ಕೇನೆ ಅದೇ ಥರ ಎ ಪ್ಲಸ್ ಬಿ ಸಿ ಬಾರ್ ಡಿ. ಓಕೆ, ದೇರ್ ಫೋರ್ ಇಟ್ಸ್ necessary to overlap the groups. Okay, next ನಾನು ಕೆಲವೊಂದು ಪ್ರಾಬ್ಲಮ್ನ ಕೊಡ್ತೀನಿ, ಅದನ್ನು ನೀವು ಸಾಲ್ವ್ ಮಾಡಿ. ಇದನ್ನೆಲ್ಲ ನೀವು ಸಾಲ್ವ್ ಮಾಡಬೇಕು. F is equal to summation 1375. ಓಕೆ, ನೆಕ್ಸ್ಟು F is equal to ಪ್ರಾಬ್ಲಮ್ಸ್ ಕೊಡ್ತಾ ಇದ್ದೀನಿ, ವೆಯ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡೋಂಟ್ ಕೇರ್ ಟರ್ನ್ ಎಕ್ಸ್ಪ್ಲೇನ್ ಮಾಡ್ತೀನಿ. F A, B, C, D equal to summation 0 to 8, 10. Next problem.
You have to solve this. F a comma b comma c comma equal to summation 1 3 5 7. Next f comma a comma b comma c d is equal to summation 0 ಇಂದ 1 2 3 ಇಲ್ಲೆಲ್ಲ ತಗೊಬಿಡಿ 15 ತಗೊಂಡು ಮಾಡಿ ಆಯಿತಾ. ನೆಕ್ಸ್ಟ್ ಇನ್ನೊಂದು ಸಲ ಕೊಡ್ತೀನಿ. ಎಫ್ ಎ ಕಾಮ ಬಿ ಕಾಮ ಸಿ ಕಾಮ ಡಿ ಸಮೇಷನ್ 0 1 4 5 8 9 12 13 ಆಯಿತಾ. ಇಷ್ಟೆಲ್ಲ ಸಾಲ್ವ್ ಮಾಡಿ. ಇದೆಲ್ಲ ನಿಮಗೆ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಸಾಲ್ವ್ ಮಾಡ್ತೀರಾ. ನೆಕ್ಸ್ಟ್ ವೀಡಿಯೋದಲ್ಲಿ 4 ವೇರಿಯಬಲ್ ಕೆ ಎಮ್ ಎಫ್ ಆಯಿತಾ ವಿತ್ ಡೋಂಟ್ ಕೇರ್ಟರ್ನ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಸೊ ಎಲ್ಲ ಪ್ರಾಬ್ಲಮ್ ಕೊಟ್ಟಿರೋದನ್ನ ಕರೆಕ್ಟಾಗಿ ರೂಲ್ಸ್ ಓದ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ. ಇಯರ್ ಎವರಿ ಮಿನಿಟ್ ಸ್ಪೆಂಟ್ ಆನ್ ದಿಸ್ ಚಾನಲ್ ರಿವಾರ್ಡ್ಸ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.